ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಬುತ್ತಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಕುಷ್ಟಗಿಯ 2ನೇ ವಾರ್ಡ್ನಲ್ಲಿರುವ ಈ ದೇವಸ್ಥಾನಕ್ಕೆ ವಿಶಿಷ್ಟ ಇತಿಹಾಸವಿದೆ. ಹಾಲುಕೆರೆಯ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದ ಶಾಖೆಯಾಗಿದೆ. 12ನೇ ಶತಮಾನದಲ್ಲಿ ಬಿಜ್ಜಳ ಅರಸನ ಮಂತ್ರಿ ಬಸವರ್ಸ ಶರಣ ಬಸವಣ್ಣ ಉಳುವಿಗೆ ಹೋಗುವಾಗ ಮಾರ್ಗ ಮಧ್ಯೆ ಬುತ್ತಿಗಂಟು ಬಿಚ್ಚಿ ಊಟ ಮಾಡಿ ವಿಶ್ರಾಂತಿ ಪಡೆದು ಹೋದ ತಾಣವೇ ಬುತ್ತಿ ಬಸವೇಶ್ವರ ದೇವಸ್ಥಾನವಾಯಿತೆಂಬ ಪ್ರತೀತಿ ಇದೆ. ದೇವಸ್ಥಾನ ಇರುವ ಪ್ರದೇಶ ಅಣ್ಣ ಬಸವಣ್ಣ ಬಂದು ಹೋದ ಕಾಲಕ್ಕೆ ನಿರ್ಜನ ಪ್ರದೇಶವಾಗಿತ್ತು. ಹುಣಸೆ ತೋಪಿನ ತಂಪಾದ ಪ್ರದೇಶದಲ್ಲಿ ದೊಡ್ಡದಾದ ಹಾಸುಗಲ್ಲಿನ ಕಟ್ಟೆ ಹಾಗೂ ಕಟ್ಟೆಯ ಮೇಲೆ ನಂದಿಯ ವಿಗ್ರಹವಿತ್ತೆಂದು ಹೇಳಲಾಗುತ್ತಿದೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಅನೇಕ ಶರಣರು ಕಲ್ಯಾಣ ತೊರೆದು ವಚನ ಸಾಹಿತ್ಯ ಹೊತ್ತುಕೊಂಡು ಅವುಗಳನ್ನು ಸಂರಕ್ಷಿಸುವ ಸಲುವಾಗಿ ಬೇರೆ ಸ್ಥಳಗಳಿಗೆ ಹೋಗುವ ಸಂದರ್ಭದಲ್ಲಿ ಶರಣ ಬಸವಣ್ಣ ಬಂದು ಹೋದರೆಂಬ ಐತಿಹ್ಯವಿದೆ. ಶರಣರು ಮಾತ್ರವಲ್ಲದೆ ದಾರಿಹೋಕರು ಸಹ ಇಲ್ಲಿ ಬುತ್ತಿಗಂಟು ಬಿಚ್ಚಿ ಊಟ ಮಾಡಿ ವಿಶ್ರಾಂತಿ ಪಡೆದು ಹೋಗುತ್ತಿದ್ದರೆಂದು ಹಿರಿಯರು ಹೇಳುತ್ತಾರೆ. ಕಾಲಾನಂತರದಲ್ಲಿ ದೇವಸ್ಥಾನ ನಿರ್ಮಾಣವಾಗಿ ಪ್ರತಿ ವರ್ಷ ಭಾರತ ಹುಣ್ಣಿಮೆಯ ದಿವಸ ಜಾತ್ರಾ ಮಹೋತ್ಸವ ಜರುಗುತ್ತಾ ಬಂದಿದೆ. ಜಾತ್ರೆಯ ನಿಮಿತ್ತ ಆರಂಭಗೊಂಡಿದ್ದ ಪುರಾಣ ಪ್ರವಚನ ಕಾರ್ಯಕ್ರಮ ಸಂಜೆ ಸಂಪನ್ನಗೊಂಡಿತು. ಗದಗಿನ ಟಿ.ಎಂ. ಪಂಚಾಕ್ಷರಿ ಶಾಸ್ತ್ರಿ ಪ್ರವಚನ ನಡೆಸಿಕೊಟ್ಟರು. ಜಾತ್ರೆಯ ದಿನದ ಬೆಳಗ್ಗೆ ಬುತ್ತಿಬಸವೇಶ್ವರ ಮೂರ್ತಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆಯೊಂದಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ನಂತರ ಪಟ್ಟಣದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ನಂದೀಶ್ವರ ಮೂರ್ತಿ ಹಾಗೂ ರಥದ ಕಳಶದೊಂದಿಗೆ ಸಕಲ ವಾದ್ಯಗಳ ಸಮೇತ ಮೆರವಣಿಗೆ ನಡೆಯಿತು. ತಾಲೂಕಿನ ಕೊರಡಿಕೇರ ಗ್ರಾಮದ ಶಿವಾನಂದಯ್ಯ ಗುರುವಿನ್, ರೇವಣಸಿದ್ದೇಶ್ವರಯ್ಯ ಗುರುವಿನ್ ಹಾಗೂ ಹಾಲುಮತ ಸಮುದಾಯದ ಭಕ್ತರು ತೇರಿನ ಹಗ್ಗವನ್ನು ಸರ್ವಾಲಂಕೃತ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮೂಲಕ ದೇವಸ್ಥಾನದವರೆಗೆ ಕರೆತಂದರು. ಸಂಜೆ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಜರುಗಿದ ಮಹಾರಥೋತ್ಸವಕ್ಕೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಸಾಕ್ಷಿಯಾದರು.